ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿಶ್ವಕಪ್ನ ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ 76 ರನ್ಗಳಿಂದ ಹೀನಾಯವಾಗಿ ಸೋತ ತಕ್ಷಣವೇ MS ಧೋನಿ ಬೈದು ಬಂಡೆತ್ತಿದರು ಭಾರತದ ಆಟಗಾರರನ್ನು. MS ಧೋನಿ ಮಾತು ಕೇಳಿದ್ರೆ ನೀವು ಕೂಡ ಭಾರತೀಯರಿಗೆ ಬೈಯೋದು ಪಕ್ಕ. ಇನ್ನು ಈ ಆಟಗಾರರ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ MS ಧೋನಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಇವತ್ತಿನ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಬ್ಯಾಟಿಂಗ್ ಬೌಲಿಂಗ್ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ. ಯಾಕಂತಂದ್ರೆ ಇವತ್ತಿನಂತ ವರ್ಸ್ಟ್ ಬ್ಯಾಟಿಂಗ್ 2 ವರ್ಷಗಳಲ್ಲೇ ನೋಡಿರ್ಲಿಲ್ಲ. ಆ ರೀತಿ ವರ್ಸ್ಟ್ ಬ್ಯಾಟಿಂಗ್ ಆದ್ರೆ ತೋರಿಸಿದ್ರು ನಮ್ಮ ಟೀಮ್ ಇಂಡಿಯಾ. ಹೌದು ಸ್ನೇಹಿತರೆ, ಇನ್ನು MS ಧೋನಿ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ, ಆಟಗಾರರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಗೆದ್ದಂತ ಸೌತ್ ಆಫ್ರಿಕಾ ತಂಡ, ಸೌತ್ ಆಫ್ರಿಕಾದ ನಾಯಕ ಮಾರ್ಕ್ರಮ್ ಅವರು ನಾವು ಬ್ಯಾಟಿಂಗ್ ತಗೊಳ್ತೀವಿ ಅಂತಂದ್ರು ಬ್ಯಾಟಿಂಗ್ ಆದ್ರೆ ತಗೊಳ್ತಾರೆ. ಯಾಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ನೆಕ್ಸ್ಟ್ ಚೇಂಜಿಂಗ್ ಮಾಡೋಕ್ಕಾಗಲ್ಲ, ಇವ್ರು ಹೆಂಗ ಬ್ಯಾಟಿಂಗ್ ಕೊಲಾಪ್ಸ್ ಆಗ್ತಾರಂತ ಆಲ್ಮೋಸ್ಟ್ ಆಲ್ ಆಗಿ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ. ಆ ಕಾರಣದಿಂದಾಗಿ ಬ್ಯಾಟಿಂಗ್ ಆದ್ರೆ ತಗೊಂಡ್ರು. ಬ್ಯಾಟಿಂಗ್ ತಗೊಂಡಂತ ಸೌತ್ ಆಫ್ರಿಕಾ ತಂಡ ಪವರ್ ಪ್ಲೇ ನಲ್ಲಿ ಸ್ಟ್ರಗಲ್ ಮಾಡುತ್ತೆ, 3 ವಿಕೆಟ್ ಆದ್ರೆ ಕಳ್ಕೊಳ್ಳುತ್ತೆ. ಆದ್ರೆ ಯಾವಾಗ ಬ್ರವೇಸ್ ಮತ್ತು ಮಿಲ್ಲರ್ ಪಾರ್ಟ್ನರ್ಶಿಪ್ ಬರುತ್ತಾ ಅವಾಗ ಬೇರೆ ಗೇಮ್ಗೆ ಹೋಗ್ತಾರೆ ಅಂತಾನೆ ಹೇಳ್ಬೋದು ಸೌತ್ ಆಫ್ರಿಕನ್ಸ್. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಡೆವೆಲ್ ಬ್ರೇವೆಸ್ 45 ರನ್ ನಡೆದ್ರೆ ಮಿಲ್ಲರ್ ಅವರು 63 ರನ್ ಆದ್ರೆ ಆಡ್ತಾರೆ. ಅನಂತರ ಬಂದಂತ ಟ್ರಬ್ಸ್ ಅವರು ಬಂದ್ಬಿಟ್ಟು 24 ಬಾಲ್ಗಳಲ್ಲಿ 44 ಆದ್ರೆ ಹೊಡಿತಾರೆ. 3 6 1 4 ಮತ್ತು 183 ಸ್ಟ್ರೈಕ್ ರೇಟ್ ನಲ್ಲಿ. ಆಲ್ಮೋಸ್ಟ್ ಆಗಿ ಹೇಳ್ಬೇಕಂತಂದ್ರೆ ಕುಕ್ ಮಾಡ್ತಾರೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದ ಬೌಲರ್ಸ್ ಗಳನ್ನ ಮಿಲ್ಲರ್, ಸ್ಟಬ್ಸ್ ಮತ್ತು ಬ್ರವೇಸ್. ಫಸ್ಟ್ ಬ್ಯಾಟಿಂಗ್ ಆಡಿದಂತ ಸೌತ್ ಆಫ್ರಿಕಾ ತಂಡ 187 ರನ್ ಆದ್ರೆ ಹೊಡಿತಾರೆ. ಅನಂತರ ಇನ್ನಿಂಗ್ಸ್ ಆರಂಭಿಸಿದಂತ ನಮ್ಮ ಟೀಮ್ ಇಂಡಿಯಾ ಈ ಮ್ಯಾಚ್ ಅನ್ನ ಈಸಿಯಾಗಿ ಗೆಲ್ಲುತ್ತೆ. 200 ಪ್ಲಸ್ ಹೊಡೆದ್ರೂ ಕೂಡ ನಮ್ಮ ಟೀಮ್ ಇಂಡಿಯಾ ಹೊಡಿತೇ ಇದ್ದಾರೆ. ಆ ಕಾರಣದಿಂದಾಗಿ ಈ ಈಸಿ ಸ್ಕೋರ್ ಅನ್ನ ನಮ್ಮ ಟೀಮ್ ಇಂಡಿಯಾ ಆರಾಮ್ಸ ಬಂದ್ಬಿಟ್ಟು ಚೇಸ್ ಮಾಡಿ ಗೆಲ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈ ಪಂದ್ಯದಲ್ಲಿ ಆಗಿದ್ದೇ ಬೇರೆ. ಇಶಾನ್ ಕಿಶನ್ ಡಕ್ಔಟ್ ಆಗ್ತಾರೆ. ಅಭಿಷೇಕ್ ಶರ್ಮಾ 15 ರನ್, ತಿಲಕ್ ವರ್ಮಾ 1 ರನ್. ನಾಯಕ ಸೂರ್ಯಕುಮಾರ್ ಯಾದವ್ ತನ್ನಾಟ ತೋರಿಸ್ತಾ ಇಲ್ಲ, 22 ಬಾಲ್ಗಳಲ್ಲಿ 18 ರನ್. ವಾಷಿಂಗ್ಟನ್ ಸುಂದರ್ನ ಏನಕ್ಕೆ ಹಾಕೊಂಡಿದ್ರಂತ ಟೀಮ್ ನಲ್ಲಿ ಗೊತ್ತಿಲ್ಲ. ಅವರು ಬಂದ್ಬಿಟ್ಟು 11 ಬಾಲ್ಗೆ 11 ರನ್, ಮೆಚುರಿಟಿ ಇರಲಾರ್ದ ಆಟ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ವರ್ಸ್ಟ್ ಬ್ಯಾಟಿಂಗ್ ಅಂತ ಹೇಳ್ಬೋದು ಈ ವರ್ಷದಲ್ಲಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಯಾವ ಒಬ್ಬ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಪರ್ಫಾರ್ಮೆ ಮಾಡಲಿಲ್ಲ. ಆ ಶಿವಮ್ ದುಬೆ ಬರ್ತಾರೆ, ಶಿವಮ್ ದುಬೆಗೆ ಸಪೋರ್ಟ್ ಕೊಡೋರು ಯಾರು ಇಲ್ಲ. ಒಟ್ಟಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇದೀಗ ದೊಡ್ಡ ವರ್ಸ್ಟ್ ಬ್ಯಾಟಿಂಗ್ ಆದ್ರೆ ತೋರಿಸ್ತಾ ಇದೆ. ಇನ್ನು ಯಾಕಂದ್ರೆ ಆಸ್ಟ್ರೇಲಿಯಾ ತಂಡ ಬೇರೆ ತಂಡಗಳ ಮೇಲೆ ನಿಂತು ಯಾವ ತರ ಲೀಗ್ ಸ್ಟೇಜ್ ಅಲ್ಲಿ ಔಟ್ ಆಯ್ತು, ಅದೇ ರೀತಿಯಾಗಿ ನಮ್ಮ ಟೀಮ್ ಇಂಡಿಯಾನು ಕೂಡ ಬೇರೆ ತಂಡಗಳ ಮೇಲೆ ನಿಂತುಕೊಂಡು ಈಗ ಔಟ್ ಆಗೋ ಚಾನ್ಸಸ್ ಕೂಡ ಇದೆ. ಯಾಕಂತಂದ್ರೆ ಆಲ್ಮೋಸ್ಟ್ ಆಲ್ ಆಗಿ ನಮ್ಮ ಟೀಮ್ ಇಂಡಿಯಾಗೆ ಇದೀಗ ಪ್ಲಸ್ ರನ್ ರೇಟ್ ಕೂಡ ಎಲ್ಲ 3.800 ಮೈನಸ್ ರನ್ ರೇಟ್ ಇದೀಗ ಆಗಿದೆ. ಒಂದ್ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಹೆಡ್ ಕೋಚ್ ಏನ್ ಮಾಡ್ತಾ ಇದಾರೆ, ಬೌಲಿಂಗ್ ಸ್ಟಾಫ್ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತಲ್ಲ. ಯಾಕಂತಂದ್ರೆ ಆ ವಾಷಿಂಗ್ಟನ್ ಸುಂದರ್ ತಂದು ಆಡ್ಸೋದೇನೋ ಅಲ್ಲಿ ಅಗತ್ಯವಿತ್ತಂತಾನೆ ಗೊತ್ತಿರಲ್ಲ. ಯಾಕಂತಂದ್ರೆ ಟೀಮ್ ಇಂಡಿಯಾಗೆ ವೈಸ್ ಕ್ಯಾಪ್ಟನ್ ಅಂತ ಅಕ್ಷರ್ ಪಟೇಲ್ ಅವ್ರನ್ನ ಆದ್ರೆ ಮಾಡಿದ್ದಾರೆ. ಅಕ್ಷರ್ ಪಟೇಲ್ ಟೀಮ್ ಇಂಡಿಯಾದ ವೈಸ್ ಕ್ಯಾಪ್ಟನ್ ಆದ್ರೆ ಸೂಪರ್ 8ರ ಮೊದಲನೇ ಪಂದ್ಯಕ್ಕೆ ಇವ್ರನ್ನ ತಂಡದಿಂದ ಹೊರಗಿಡ್ಬೇಕಾ. ಅದರಲ್ಲೂ ಬಂದ್ಬಿಟ್ಟು ಸೌತ್ ಆಫ್ರಿಕಾ ಮೇಲೆ ಒಳ್ಳೆ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ದಾರೆ ಮತ್ತು ಒಳ್ಳೆ ಮ್ಯಾಚ್ ವಿನ್ನರ್. ಆ ಕಾರಣದಿಂದಾಗಿ ಒಂದು ಆಲ್ರೌಂಡರ್ ಪಾತ್ರ ಅಂದ್ರೆ ವಹಿಸ್ತಿದ್ರು ಅಕ್ಷರ್ ಪಟೇಲ್. ಅವ್ರನ್ನ ತಂಡದಿಂದ ಯಾಕೆ ಹೊರಗೆ ಇಟ್ರು ಅಂತಂದು ಇದೀಗ ಕ್ವಶನ್ಸ್ ಕೂಡ ಶುರುವಾಗಿವೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಹೀನಾಯವಾಗಿ ಆದ್ರೆ ಸೋತಿದೆ. ಇದೆಲ್ಲ ಸೋತ ಬಳಿಕ ಮಾತನಾಡಿದಂತ MS ಧೋನಿ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ಈ ರೀತಿಯಾದಂತ ಸೋಲು ನಾವು ಯಾವತ್ತೂ ಬಯಸುತ್ತಿಲ್ಲ ಮತ್ತು ಟೀಮ್ ಇಂಡಿಯಾದ ಆಟಗಾರರು ಅಂದ್ರೆ ಬ್ಯಾಟಿಂಗ್ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಈ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಯಾವ ಒಬ್ಬ ಪ್ಲೇಯರ್ ಕೂಡ ಅಂತ ಹೇಳ್ಕೊಳ್ಳೋಂತ ಪರ್ಫಾರ್ಮೆ ಮಾಡಲಿಲ್ಲ. ನಾನು ಈ ರೀತಿ ವರ್ಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತು ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಅಂತೂ ಇವತ್ತಿನ ಪಂದ್ಯದಲ್ಲಿ ಕಳಪೆ ಬ್ಯಾಟಿಂಗ್ ಆದ್ರೆ ತೋರಿಸಿದ್ರು. ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಸ್ಟ್ರಗಲ್ ಆದ್ರೆ ಮಾಡಿದ್ರು. ಆ ತಿಲಕ್ ವರ್ಮಾಗೆ ಏನ್ ನೀವು ರೋಲ್ ಕೊಟ್ಟಿದ್ರೆ ಅದನ್ನ ಯಾಕೆ ನಿಭಾಯಿಸ್ತಾ ಇಲ್ಲ ಅಂತಂದು ತಿಲಕ್ ವರ್ಮಾಗೆ ಧೋನಿ ಆದ್ರೆ ಬೈದಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರಿಗೆ MS ಧೋನಿ ಅವರಾದ್ರೆ ಕ್ಲಾಸ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅಕಸ್ಮಾತ್ ನೀವೇನಾದ್ರೂ ಇದೇ ರೀತಿ ಆಡ್ತಾವಂತಂದ್ರೆ ನೀವು ಬೇಗನೆ ಮನೆಗೆ ಬರ್ತೀರಾ ಮತ್ತು ಆಸ್ಟ್ರೇಲಿಯಾ ಯಾವ ರೀತಿ ಲೀಗ್ ಸ್ಟೇಜ್ ಅಲ್ಲಿ ಹೊರಗೋಯ್ತು, ನೀವು ಕೂಡ ಇಲ್ಲಿ ಗ್ರೂಪ್ ಸ್ಟೇಜ್ ಅಲ್ಲಿ ಔಟ್ ಆಗ್ತೀರಾ ಅಂತಂದು MS ಧೋನಿ ಟೀಮ್ ಇಂಡಿಯಾಗೆ ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ತಂಡ ಬಂದ್ಬಿಟ್ಟು ದೊಡ್ಡ ಮಿಸ್ಟೇಕ್ ಗಳಾದ್ರೆ ಮಾಡಿವೆ. ಆ ಕಾರಣದಿಂದಾಗಿ ಭಾರತ ತಂಡ ಆದ್ರೆ 76 ರನ್ಗಳಿಂದ ಆದ್ರೆ ಸೋತಿದೆ. ಇನ್ನು ಈ ಪಂದ್ಯಕ್ಕೆ ಮೇನ್ ಸೋಲಲು ಕಾರಣ ಅಂತಂದ್ರೆ ವರುಣ್ ಚಕ್ರವರ್ತಿ ಎಕ್ಸ್ಪೆನ್ಸಿವ್ ಬೌಲಿಂಗ್ ಮತ್ತು ಆ ವಾಷಿಂಗ್ಟನ್ ಸುಂದರ್ ನಿಂದನೆ ಅಂತ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.